ಹಬೀಬಿ ಕಮ್ ಟು ದುಬೈ ಇದೆಲ್ಲ ಕೇಳಿಕೊಂಡು ನಮ್ಮ ಬ್ಯಾಗ್ನ ಪ್ಯಾಕ್ ಮಾಡಿಕೊಂಡು ಎದ್ವಿ. ವೀಸಾ ಅಪ್ಲೈ ಮಾಡಿಕೊಂಡು ಟಿಕೆಟ್ ಬುಕ್ ಮಾಡಿಕೊಂಡು ಫೈನಲಿ ಬಂದು ದುಬೈ ಏರ್ಪೋರ್ಟ್ಗೆ ಬಿದ್ವಿ. ಜಾಬ್ ಹುಡುಕ್ತಾ 3 months ವೀಸಾ ಕಳೆದಿರೋದೇ ಗೊತ್ತಾಗಿಲ್ಲ ಗುರು. ಇದೆಲ್ಲ ಆದಮೇಲೆ ಬಿಲ್ ಪೇ ಮಾಡೋಕ್ಕೆ ಯಾವ ಹಬೀಬಿ ಕೂಡ ಬರಲ್ಲ. ಜಾಬ್ ಅಂತೂ ಸಿಗಲಿಲ್ಲ. ಅಟ್ಲೀಸ್ಟ್ ದುಬೈಗೆ ಬಂದಮೇಲೆ ಬುರ್ಜ್ ಖಲೀಫಾ ಮುಂದೆ ನಿಂತ್ಕೊಂಡು ಒಂದು ಒಳ್ಳೆ ಫೋಟೋ ಕ್ಲಿಕ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದ್ವಿ ಅಷ್ಟೇ. ಎಲ್ಲ ರಿಲೇಟಿವ್ಸ್ಗೆ ಅನಿಸುತ್ತೆ ಒಂದು ಒಳ್ಳೆ ಜಾಬ್ ಸಿಕ್ಕಿದೆ, ಇನ್ನೇನು ಮತ್ತೆ ಐಫೋನ್ ತರೋಕೆ ಹೇಳೋಣ ಅಂತ. ಯಾರಿಗೆಲ್ಲ ಜಾಬ್ ಸಿಕ್ಕಿದೆ ಸ್ಯಾಲ್ರಿ ಬಂದುಬಿಟ್ಟು 1000 ದರಮ್, 1500 ದರಮ್, ಹಾಗೆ 2000 ದರಮ್ ಇರುತ್ತೆ. ಸ್ಯಾಲ್ರಿ ಕಡಿಮೆ ಅಂತ ಅವ್ರಿಗೆ ಹೇಳೋಕೆ ಹೋದರೆ ನಿಮ್ಮ ಈ ಕೆಲಸಕ್ಕೆ ಬೇರೆ ನ್ಯಾಷನಾಲಿಟಿ ಅವರು ಅಪ್ಲೈ ಮಾಡಿದ್ದಾರೆ, ಹಾಗಾದರೆ ಅವರಿಗೆ ಜಾಬ್ ಕೊಡೋದಾ, ನಿಮಗಿಂತ ಕಡಿಮೆ ಸ್ಯಾಲ್ರಿಲಿ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತ. ಏನಾದರೂ ತಲೆ ಕೆಟ್ಟು ನಮಗೆ ಯಾಕೆ ಕೊಡ್ತಾ ಇದ್ದೀರಾ, ಅವ್ರಿಗೆ ಜಾಬ್ ಕೊಡಿ, ನಮಗಿಂತ ಕಡಿಮೆ ಸ್ಯಾಲ್ರಿಲಿ ಮಾಡೋಕ್ಕೆ ರೆಡಿ ಇದ್ದಾರಲ್ಲ ಅಂತ ಹೇಳಿದರೆ ಅವ್ರ ಆನ್ಸರ್ ಇಷ್ಟೇ ಆಗಿರುತ್ತೆ, ನೀವು ಸ್ಕಿಲ್ ಲೇಬರ್ ಅಂತಾರೆ. ಸ್ಕಿಲ್ ಲೇಬರ್ ಅಂದರೆ ಯಾರು ಗುರು? ಇಲ್ಲಿ MBA BTech ಮಾಡಿದವ್ರಿಗೆ ಇಲ್ಲಿ ಸ್ಕಿಲ್ ಲೇಬರ್ ಅಂತಾರೆ. ಯಾವ ಡಿಗ್ರಿ ಇಟ್ಕೊಂಡು ಇಲ್ಲಿ ಕನಸು ಕಟ್ಕೊಂಡು ಬಂದಿರ್ತೀರೋ ಆ ಕನಸು ಇಲ್ಲೇ ಚೂರಾಗಿರುತ್ತೆ. ಇದಾದಮೇಲೆ ಈ ಡಿಗ್ರಿ ಇಟ್ಕೊಂಡು ಏನು ಮಾಡ್ತೀರಾ? ಏನೂ ಮಾಡೋಕ್ಕಾಗಲ್ಲ ಗುರು. ಇಲ್ಲಿ ಯಾರ ಹತ್ರರು ಬೈ ಮಿಸ್ ಆಗಿ ಕೇಳಿದರೆ ದುಬೈಯಲ್ಲಿ ಎಷ್ಟು ವರ್ಷ ಆಯಿತು ಅಂತ ಕೇಳಿದರೆ ಎಲ್ಲರ ಆನ್ಸರು 5 ವರ್ಷ ಆಯಿತು, 10 ವರ್ಷ ಆಯಿತು, 20 ವರ್ಷ ಆಯಿತು ಅಂತಲೇ ಹೇಳ್ತಾರೆ. ಯಾರಾದರೂ ಹೋಗ್ತಾ ಇರುವಾಗ ಯಾವನ ಹತ್ರ ಅವರು ಊರಿಗೆ ಹೋಗದೆ ಎಷ್ಟು ವರ್ಷ ಆಯಿತು ಅಂತ ಕೇಳಿದರೆ ಎಲ್ಲರ ಆನ್ಸರು 5 ವರ್ಷ, 10 ವರ್ಷ, 3 years ಆಯಿತು ಅಂತ ಹೇಳ್ತಾರೆ. ನನ್ನ ಥರನೇ 3 months ವೀಸಾ ಇಟ್ಕೊಂಡು 1 month ಹೋಪ್ ಇಟ್ಕೊಂಡು ಬಂದವ್ರಿಗೆಲ್ಲ ನಾನು ಹೇಳೋದಿಷ್ಟೇ, ಇದು ದುಬೈ. ಹೋಪ್ ಇಟ್ಕೊಂಡು ಇದ್ದರೆ ಮಾತ್ರ ಸರ್ವೈವ್ ಮಾಡ್ತೀರಾ, ಸ್ಟ್ರಗಲ್ ಮಾಡಿದರೆ ಮಾತ್ರ ಸರ್ವೈವ್ ಮಾಡ್ತೀರಾ. ಸ್ಟ್ರಗಲ್ ಮಾಡೋಕ್ಕಾಗಲ್ಲ, ಹೋಪ್ ಕಳ್ಕೊಳ್ತಾ ಇದ್ದೀರಿ ಅಂತ ಹೇಳಿದ್ರೆ ನನ್ನ ಕಡೆಯಿಂದ ಒಂದೇ ಒಂದು ಮಾತು, ಹಬೀಬಿ ಬುಕ್ ದ ಟಿಕೆಟ್, ಇಂಡಿಯಾ ಕಡೆ ನಡೀತಾ ಇರಿ. ಇಲ್ಲಿ 5 years, 10 years, 3 years ಅವ್ರ ಜೀವನ ಹೇಗೆ ಸತ್ಯನೋ ಅದೇ ಥರ 3 months ವಿಸಿಟ್ ವೀಸಾ, 6 month ವಿಸಿಟ್ ವೀಸಾದ ಅವ್ರ ಲೈಫ್ ಕೂಡ ಅಷ್ಟೇ ಸತ್ಯ ಆಗಿರುತ್ತೆ. ದುಬೈ ಗುರು ಸ್ಟ್ರಗಲ್ ಮಾಡಲೇಬೇಕು, ಹೋಪ್ ಇಟ್ಕೊಳ್ಳೇಬೇಕು. ತಫ್ ಕದೀಲ್ ಅಮಾಲ ಶುಕ್ರಾನ್ ಅಂದರೆ ನಿಮ್ಮ ಹೋಪ್ನ ಕಳ್ಕೊಬೇಡಿ, ಥ್ಯಾಂಕ್ ಯು ಅಂತ.